ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಗೆ ಕೇವಲ 27 ದಿನಗಳು ಮಾತ್ರ ಬಾಕಿ ಇರುವ ಒಂದು ಹಿನ್ನೆಲೆಯಲ್ಲಿ ಇದಕ್ಕಾಗಿ ಸಕಲ ಸಿದ್ಧತೆಗಳು ಭರದಿಂದ ಸಾಗಿರುವುದರ ನಡುವೆಯೇ ಇಂದು ಅರಮನೆಯಲ್ಲಿರುವಂತಹ ಐತಿಹಾಸಿಕ ಫಿರಂಗಿ ಗಾಡಿಗಳಿಗೆ ಒಂದು ವಿಶೇಷ ಪೂಜಾ ಕೈಂಕರ್ಯವನ್ನು ನೆರವೇರಿಸಲಾಯಿತು. ಯಾಕೆಂದರೆ ಜಂಬೂ ಸವಾರಿ ಮೆರವಣಿಗೆಯ ದಿವಸ ಇದೇ ಒಂದು ಫಿರಂಗಿ ಗಾಡಿಗಳ ಮುಖಾಂತರ ಒಟ್ಟು 3 ಸುತ್ತು 21 ಕುಶಾಲ ತೋಪುಗಳನ್ನು ಸಿಡಿಸಲಾಗುತ್ತೆ. ಆ 3 ಸುತ್ತು ಅಂದರೆ ತಲಾ 7 ಗಾಡಿಗಳ ಫಿರಂಗಿ ಗಾಡಿಗಳ ಮುಖಾಂತರ ತಲಾ 7ರಂತೆ ಒಟ್ಟು 3 ಬಾರಿ 21 ಕುಶಾಲ ತೋಪುಗಳನ್ನು ಸಿಡಿಸಲಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಕುಶಾಲ ತೋಪುಗಳನ್ನು ಸಿಡಿಸುವಂಥ ಫಿರಂಗಿ ಗಾಡಿಗಳಿಗೆ ಒಂದು ಪೂಜೆಯನ್ನು ಸಲ್ಲಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಗಣಪತಿ ಅಂದರೆ ವಿಘ್ನ ನಿವಾರಕನಾಗಿರುವಂಥ ಗಣಪತಿಗೆ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಮತ್ತು ಚಾಮುಂಡೇಶ್ವರಿ ದೇವಿಗೂ ಕೂಡ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಮೃತ್ಯುಂಜಯ ಪೂಜೆಯನ್ನು ಕೂಡ ನೆರವೇರಿಸಲಾಯಿತು. ಒಂದು ಅರ್ಚಕರಾಗಿರುವಂಥ ಪ್ರಹ್ಲಾದರವರ ಒಂದು ಸಮ್ಮುಖದಲ್ಲಿ ಈ ಒಂದು ಪೂಜಾ ಕೈಂಕರ್ಯಗಳು ನೆರವೇರಿದವು. ಆ ನಂತರ ಅರಮನೆಯ ಒಂದು ಸುಪರ್ದಿಯಲ್ಲಿರುವಂಥ ಒಂದು 11 ಫಿರಂಗಿ ಗಾಡಿಗಳಿಗೆ ಒಂದು ವಿಶೇಷ ಪೂಜೆಯನ್ನು ಒಂದು ಮೈಸೂರು ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಾ ಲಾಟ್ಕರ್ ಅವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ಯಾಕೆಂತಂದರೆ ಇಂದಿನಿಂದ ಈ ಒಂದು ಫಿರಂಗಿ ಗಾಡಿಗಳು ಒಂದು ಅರಮನೆಯ ಒಂದು ಆಡಳಿತ ಮಂಡಳಿಯಿಂದ ಒಂದು ಮೈಸೂರು ನಗರ ಪೊಲೀಸ್ ಇಲಾಖೆಯ ಒಂದು ಸುಪರ್ದಿಗೆ ಇರ್ತವೆ. ಅದೇ ಒಂದು ಹಿನ್ನೆಲೆಯಲ್ಲಿ ಅರಮನೆ ಮಂಡಳಿ ನಿರ್ದೇಶಕರಾಗಿರುವಂಥ ಸುಬ್ರಹ್ಮಣ್ಯ ಅವರು ಈ ಒಂದು ಫಿರಂಗಿ ಗಾಡಿಗಳನ್ನು ಮೈಸೂರು ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಾ ಲಾಟ್ಕರ್ ಅವರಿಗೆ ಹಸ್ತಾಂತರ ಮಾಡುವ ಮುಖಾಂತರ ಒಂದು ಫಿರಂಗಿ ಗಾಡಿಗಳ ಒಂದು ಪೂಜೆಗೆ ಅನುವು ಮಾಡಿಕೊಟ್ರು ಅಂತ ಹೇಳ್ಬೋದು. ಇನ್ನು ಈ ಒಂದು ಫಿರಂಗಿ ಗಾಡಿಗಳು ಒಂದು ಜಂಬೂ ಸವಾರಿ ಮೆರವಣಿಗೆಯ ದಿವಸ ಅಂದರೆ ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಚಿನ್ನದ ಅಂಬಾರಿಯನ್ನು ಹೊತ್ತಂಥ ಆನೆ ಹೊರಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮತ್ತು ವೇದಿಕೆಯಲ್ಲಿ ಇರುವಂಥ ಗಣ್ಯರು ಒಂದು ಉತ್ಸವ ಮೂರ್ತಿ ಅಂದರೆ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ರಾಷ್ಟ್ರಗೀತೆಯನ್ನು ನುಡಿಸಲಾಗುತ್ತೆ. ರಾಷ್ಟ್ರಗೀತೆ ನುಡಿಸಿ ಮುಗಿಯೋದ್ರೊಳಗೆ ಅಂದರೆ ಸುಮಾರು 52 ಸೆಕೆಂಡ್ಗಳಲ್ಲಿ ಒಂದು 21 ಕುಶಾಲ ತೋಪುಗಳನ್ನ ಸಿಡಿಸಬೇಕಾಗುತ್ತೆ. ಇದು ಅತ್ಯಂತ ಸವಾಲಿನ ಕೆಲಸ ಆಗಿರುವ ಒಂದು ಕಾರಣದಿಂದಾಗಿ ಇದರ ಒಂದು ಪೂರ್ವಾಭ್ಯಾಸ ಆರಂಭ ಮಾಡ್ತಾರೆ. ಒಂದು ಮೈಸೂರು ನಗರ ಒಂದು ಸಶಸ್ತ್ರ ಮೀಸಲು ಪಡೆ ಅಂದರೆ CR ಸಿಬ್ಬಂದಿ ಒಟ್ಟು 30 ಮಂದಿ ಇದರಲ್ಲಿ ಒಂದು ತರಬೇತಿಯನ್ನು ಪಡ್ಕೊಂಡು ಒಂದು ಹಂತವಾಗಿ ತಾಲೀಮನ್ನು ಹೆಚ್ಚಿಸಿ ಕೊನೆಗೆ 3 ಬಾರಿ ಒಂದು ದಸರಾ ಗಜಪಡೆಯ ಸಮ್ಮುಖದಲ್ಲಿಯೂ ಕೂಡ ಈ ಒಂದು ಸಿಡಿಮದ್ದು ಸಿಡಿಸುವಂಥ ತಾಲೀಮನ್ನು ನಡೆಸಲಾಗುತ್ತೆ. ಆ ನಂತರ ಅಂತಿಮವಾಗಿ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯ ದಿವಸ ಒಟ್ಟು 21 ಕುಶಾಲ ತೋಪನ್ನು ಒಂದು ಅರಮನೆಯ ಹೊರಭಾಗದಲ್ಲಿ ಸಿಡಿಸ್ತಾ ಇದ್ದರೆ ಇತ್ತ ರಾಷ್ಟ್ರಗೀತೆಯನ್ನು ನುಡಿಸಿ ಜಂಬೂ ಸವಾರಿಯನ್ನು ಅಂದರೆ ಚಾಮುಂಡೇಶ್ವರಿ ಉತ್ಸವ ಮೂರ್ತಿ ಹೊತ್ತಂತಹ ಅಭಿಮನ್ಯು ಬಲರಾಮ ದ್ವಾರದ ಮುಖಾಂತರ ಹೊರಡೋದಕ್ಕೆ ಅಣಿಯಾಗ್ತಾನೆ. ಇದಕ್ಕಾಗಿ ಒಂದು ಪೂರ್ವ ಸಿದ್ಧತೆಯನ್ನು ನಡೆಸುವಂತಂದರೆ ಒಣ ತಾಲೀಮನ್ನು ಈಗ ಇವತ್ತಿನಿಂದ ನಗರ ಸಶಸ್ತ್ರ ಮೀಸಲ ಪಡೆಯ ಸಿಬ್ಬಂದಿಗಳು ಆರಂಭಿಸ್ತಾ ಇದೆ ಅಂತ ಹೇಳ್ಬೋದು. ಈ ಮುಖಾಂತರ ನಗರ ಸಶಸ್ತ್ರ ಮೀಸಲ ಪಡೆಯ ಸಿಬ್ಬಂದಿಗಳು ಕೂಡ ಕುಶಾಲ ತೋಪು ಸಿಡಿಸುವಂಥ ಇಂದು ಒಣ ತಾಲೀಮು ಅಂದರೆ ಡ್ರೈ ಪ್ರಾಕ್ಟೀಸ್ನ ಆರಂಭ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಕೂಡ ಇಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಇದಕ್ಕೆ ಅನುವನ್ನು ಮಾಡಿಕೊಡಲಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.